ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಮಾತಾಡಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ, ಇದು ಎಲ್ಲರಿಗೂ ಗೊತ್ತಿರೋದು ಅಂತೇಳಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲವು ಇಲಾಖೆಗಳಲ್ಲಿ ದುಡ್ಡು ರಿಲೀಸ್ ಆಗೋದಕ್ಕೆ ಹಣ ಕೊಡಲೇಬೇಕು, ಹಣ ಬಿಡುಗಡೆಗೆ ಶಾಸಕರೇ ಹಣ ಕೊಡಬೇಕಾಗಿದೆ, ನನ್ನ ಬಳಿಯೂ ಕೂಡ ಮನೆ ತರೋದಕ್ಕೆ ಅಷ್ಟು ಕೊಟ್ಟೋ ಅಂತೇಳಿ ಚರ್ಚಿಸಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ಇದು ನಡೀತಾ ಇದೆ. ವಿಧಾನಸೌಧದಲ್ಲಿ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ, ಸಚಿವರೇ ಎಲ್ಲ ಶುರು ಮಾಡಿಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಎಷ್ಟು ಕೊಡಬೇಕು ಅಂತ ಅವರೇ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ದುಡ್ಡು ಕೊಟ್ರಷ್ಟೇ ಮನೆನಾ, ಮನಿಗಾಗಿ ಮನೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದೆಲ್ಲ ಏನು ಹೊಸ್ತಲ್ಲ ಬಿಡಿ, ಈ ಥರ ಮಾತಾಡಿರೋದ್ರಲ್ಲೂ ಕೂಡ ಆಶ್ಚರ್ಯ ಏನಿಲ್ಲ, ಶಾಸಕರು ಕೂಡ ಅನುದಾನ ಬಿಡುಗಡೆ ಮಾಡಿಸ್ಕೋಬೇಕು ಅಂದರೆ ಅವರು ಲಂಚ ಕೊಡಬೇಕು ಅಂತೇಳಿಲ್ಲ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಪಡೋದು ಬೇರೆ, ಅದೇನು ಆಶ್ಚರ್ಯ ಏನಿಲ್ಲ, ಜಗಜ್ಜಾಹಿರ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ, ಕೆಲವರು ಇದ್ದಾರೆ ಅದೇ ಜನ, ನಿಮ್ಮದೊಂದು ಲೆಟ್ರ್ ಕೊಡಿ ಸರ್ ಸಾಕು, ನಾವು ದುಡ್ಡು ತಗೊಂಬರ್ತೀವಿ ಅಂತ. ಹೆಸರಿಗೆ ಶಾಸಕರ ಲೆಟ್ರೆಡ್ಡು, ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ. ಇದರಲ್ಲಿ ಏನು ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡೋರೆ, ನಮ್ಮೂರಿಗೆ ನಮ್ಮ ಪಂಚಾಯತಿಗೆ ಒಂದು 100 ಮನೆ ತರಕ್ಕೆ ಇಷ್ಟು ಕೊಟ್ಟೋ ಸರ್, ಅಷ್ಟು ಕೊಟ್ಟೋ ಸರ್ ಅಂತ ಹೇಳ್ತಾರೆ. ಎಲ್ಲ ಇಲಾಖೆಯಲ್ಲೂ ನಡೀತಿದೆ, ವರ್ಗಾವಣೆ ಎಲ್ಲ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ. ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ. ಮುಂದಿನ ಚುನಾವಣೆಯವ್ರಿಗೆ ಕಾಯ್ಬೇಕು. ಇಲ್ಲಿ ನಡೀತಿರೋದೇ ಅದು. ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಬಿಟ್ಟವ್ರೆ. ಈ ಮಧ್ಯವರ್ತಿಗಳ ಅವಶ್ಯಕತೆಯೂ ಇಲ್ಲ. ಈಗ ಆ ಇಲಾಖೆಯಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ, ಎಷ್ಟೆಷ್ಟು ವಸೂಲಿ ಮಾಡಬೇಕು. ಇನ್ನು ಅಕ್ರಮ ಗಣಿಗಾರಿಕೆ ಬಗ್ಗೆ ಕೂಡ ಎಚ್.ಕೆ. ಪಾಟೀಲ್ ಪತ್ರ ಬರೆದಿರೋ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟರು ಎಚ್.ಡಿ. ಕುಮಾರಸ್ವಾಮಿ. 2 ವರ್ಷದಿಂದ ಇವರು ಏನ್ ಮಾಡ್ತಿದ್ದಾರೆ? ಎಚ್.ಕೆ. ಪಾಟೀಲ್ರೇ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅಲ್ವಾ? 2 ವರ್ಷ ಆಗಿದೆ. ಈಗ ಈ ಕಾನೂನು ಸಚಿವರು ಬಂದು ಪತ್ರ ಬರೆದಿದ್ದಾರೆ. 2 ವರ್ಷಗಳಿಂದ ಇವ್ರು ನಿದ್ದೆ ಮಾಡ್ತಾ ಇದ್ರಾ? 1.5 ಲಕ್ಷ ಕೋಟಿ ಅಂತ ಇವ್ರು ಹೇಳ್ತಾರೆ. ಅದನ್ನ ವಸೂಲಿ ಮಾಡಿದ್ರೆ ಟ್ಯಾಕ್ಸ್ ಹಾಕುವ ಹಾಗಿರ್ಲಿಲ್ಲ. ಗ್ಯಾರಂಟಿ ಯೋಜನೆಯಲ್ಲಿ ಇನ್ನೂ 2,000 ಕೊಡಬಹುದಾಗಿತ್ತು. ಪ್ರಸಕ್ತ ವಿಚಾರಗಳ ಡೈವರ್ಷನ್ ಮಾಡೋದಕ್ಕೆ ಇವೆಲ್ಲ ಡ್ರಾಮಾ ಅಷ್ಟೇ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಈಗ ಅದ್ಯಾವುದು ಎಚ್.ಕೆ. ಪಾಟೀಲ್ ಲೆಟ್ರನ್ನು ನೋಡೋದನಪ್ಪ, ಗಣಿಗಾರಿಕೆದು. ಅವರು 2015-16ರಲ್ಲೂ ಒಂದು ಪತ್ರ ಬರೆದವ್ರು ಇದೇ ಥರನೇ. ಈಗ ಅದೆಂಥದ್ದು ಪತ್ರ ನೆನ್ನೆ ಬರ್ತಾರೆ, ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರಲ್ಲ. 2 ವರ್ಷದಿಂದ ಏನು ಮಾಡ್ತಾರೆ, ಇವರೇ ಉಪ ಸಮಿತಿ ಅಧ್ಯಕ್ಷರು 2015-16ರಲ್ಲಿ ಒಂದು ರಿಪೋರ್ಟು ಕೊಟ್ಟರು. ಈಗ 2 ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು. ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ? 2 ವರ್ಷದಿಂದ ನಿದ್ದೆ ಮಾಡ್ತಾಯಿದ್ರ? ಇವರೇ ಕೊಟ್ಟಂಥ ವರದಿ 1.5 ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ. ಇವತ್ತು 1.5 ಲಕ್ಷ ಕೋಟಿ ವಸೂಲಿ ಮಾಡಿದರೆ ಅವ್ರು ಹೇಳೋಂಥ ರೀತಿಯಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕಬೇಕಾಗಿತ್ತು ಜನಗಳ ಮೇಲೆ. 2,000 ಜೊತೆಗೆ ಇನ್ನೊಂದು 2,000 ಸೇರಿಸೇ ಕೊಡ್ಬೋದಾಗಿತ್ತಲ್ವಾ ಅದು ವಸೂಲಿ ಮಾಡಿದರೆ. ಈ 2 ವರ್ಷ ಆದಮೇಲೆ ಎದ್ದವ್ರೀಗ ಎಚ್.ಕೆ. ಪಾಟೀಲ್ರು. ಯಾವುದು ಯಾರ ಮೇಲೂ ಕ್ರಮ ಆಗಲ್ಲ. ಇದು ಇವೆಲ್ಲ ಪ್ರಚಾರಕ್ಕೆ ಇರ್ತಕ್ಕಂಥ ಈಗಿನ ಒಂದು ವಿಷಯಗಳೇನು ಬಂತಲ್ಲ, ಡೈವರ್ಷನ್ಗೆ ಇವೆಲ್ಲ ಒಂದು ಡ್ರಾಮಾಗಳಷ್ಟೇ. ಈಗ ಇನ್ನು 2028ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ವ್ಯಂಗ್ಯವಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನಿದ್ರು ಕನಸು ಕಾಣಬೇಕು ಅಷ್ಟೇ. ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ನಲ್ಲಿ ಯಾರು ಕುರ್ಚಿ ಬಿಟ್ಟು ಕೊಡ್ತಾರೆ?
ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಭಗವಂತನ ಕೈಯಲ್ಲಿ ಇರೋದು ಅಂತೇಳಿ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಅವ್ರಿನ್ ಏನಿದ್ರು ಕನಸು ಕಾಣ್ಬೇಕಷ್ಟೇ. ಯಾರು ಕೊಡ್ತಾರಲ್ಲ ಕಾಂಗ್ರೆಸ್ ಎಲ್ಲ ಅವರಿಗೆ ನನ್ನ ಕೈಲಿದೆಯಾ? ಭಗವಂತನ ಕೈಲಿದೆ. ಅವ್ರಿನ್ ಏನಿದ್ರು ಕನಸು ಕಾಣ್ಬೇಕಷ್ಟೇ. ಯಾರು ಕೊಡ್ತಾರಲ್ಲ ಕಾಂಗ್ರೆಸ್ ಎಲ್ಲ ಅವರಿಗೆ